9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 4ನೇ ಪದ್ಯ ಇದೆ. ಅನುಶಾಸನ್ ಹಿ ಶಾಸನೆ ಅಂತಕ್ಕಂಥದ್ದು. ಈ ಪದ್ಯದ ಒಂದು 10 ಅಂಕಗಳಿಗೆ ಇರ್ತಕ್ಕಂಥ ಒಂದು ಘಟಕ ಪರೀಕ್ಷೆನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಜೊತೆಗೆ ತಂದಿದ್ದೀನಿ. ಆಲ್ರೆಡಿ 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಘಟಕ ಪರೀಕ್ಷೆಗಳು, ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಮತ್ತು ನೋಟ್ಸ್ಗಳನ್ನು ಜೊತೆಗೆ ನಿಮ್ಮ FA SA ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳನ್ನು ಸಹಿತ ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ಎಲ್ಲದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಶುರು ಮಾಡೋಣ. ಅನುಶಾಸನ್ ಹಿ ಶಾಸನೆ ಪದ್ಯಪಾಠದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತಕ್ಕಂಥ ಘಟಕ ಪರೀಕ್ಷೆ. सभी प्रश्न अनिवार्य है, ಎಲ್ಲ ಪ್ರಶ್ನೆಗಳು ಕಡ್ಡಾಯ. सभी प्रश्नों के लिए समान अंक, ಎಲ್ಲ ಪ್ರಶ್ನೆಗಳು ಸಮಾನ ಅಂಕಗಳು. निम्नलिखित प्रश्नों के उत्तर लिखिए, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, अनुशासन ही शासने कविता के कवि कौन है? ಹಾಗಾದ್ರೆ ಅನುಶಾಸನಿ ಶಾಸನೆ ಪದ್ಯದ ಕವಿ ಯಾರು ಅಂತ ಕೇಳಿದರೆ ಉತ್ತರ ಅನುಶಾಸನಿ ಶಾಸನೆ ಕವಿತಾ ಕೆ ಕವಿ ಡಾಕ್ಟರ್ ರಮೇಶ್ ಮಿಲನ್ ಹೇ. ಸೊ ಅನುಶಾಸನ್ ಹಿ ಶಾಸನೆ ಅಂತಕ್ಕಂಥ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ ಡಾಕ್ಟರ್ ರಮೇಶ್ ಮಿಲನ್. ಪ್ರಶ್ನೆ 2, ಕ್ಯಾ ಅನ್ಮೋಲ್ ಹೇ? ಯಾವುದು ಅಮೂಲ್ಯವಾದದ್ದು ಅಂತ ಕೇಳಿದ್ದಾರೆ. ಆನ್ಸರ್ ಜೀವನ್ ಅನ್ಮೋಲ್ ಹೇ. ಸೊ ಜೀವನ್ ಅಂತಕ್ಕಂಥದ್ದು ಅದು ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಪದ್ಯದಲ್ಲಿ ಕವಿ ಹೇಳಿದ್ದಾರೆ. ಪ್ರಶ್ನೆ 3, ಚೌರಾಹ ಪರ್ ಕ್ಯಾ ದಿಯೇ ಗಯೇ ಹೈ? ಚೌರಾಹ ಅಂತಂದ್ರೆ 4 ವೃತ್ತಗಳು ಸೇರ್ತಕ್ಕಂಥ ಒಂದು ವೃತ್ತ, ಸರ್ಕಲ್. ಓಕೆನಾ? ಆ ಚೌರಾಹದಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಚೌರಾಹ ಪರ್ ಸಂಕೇತ ದಿಯೇ ಗಯೇ ಹೈ. ಸೊ 4 ರಸ್ತೆಗಳು ಬಂದು ಸೇರೋದು ಚೌರಾಹ. ಸೊ ಚೌರಾಹದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸಂಕೇತಗಳನ್ನ, ರಸ್ತೆ ಸಂಕೇತಗಳನ್ನ, ನಿಯಮಗಳನ್ನಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಪ್ರಶ್ನೆ 4, ಹೆಲ್ಮೆಟ್ ಕೆ ಬಿನಾ ಕೌನ್ ಚಲ್ತೆ ಹೈ? ಹೆಲ್ಮೆಟ್ ಅಂದ್ರೆ ಶಿರಸ್ತ್ರಾಣ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಆ ಹೆಲ್ಮೆಟ್ ಇರದೇ ಇದ್ರೆ ಅಂದ್ರೆ ಹೆಲ್ಮೆಟ್ ಇರದೆ ಯಾರು ವಾಹನ ಚಲಾಯಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಹೆಲ್ಮೆಟ್ ಕೆ ಬಿನಾ ಸಮಜ್ದಾರ್ ಲೋಕ್ ಚಲ್ತೆ ಹೇ. ಇವತ್ತು ಎಷ್ಟೋ ತಿಳುವಳಿಕೆ ಜನರು, ಎಷ್ಟೋ ಶಿಕ್ಷಿತರು, ವಿದ್ಯಾವಂತರು ಸಹಿತ ಏನು ಮಾಡ್ತಾರಪ್ಪ ಅಂತಂದ್ರೆ ಹೆಲ್ಮೆಟ್ ಇರಲಾರ್ದೆ ವಾಹನಗಳನ್ನು ಓಡಿಸ್ತಾರೆ. ಪ್ರಶ್ನೆ 5, ಪ್ರಸ್ತುತ ಕವಿತಾ ಕಿಸ್ ಕವಿತಾ ಸಂಗ್ರಹ ಸೇ ಲಿಯಾ ಗಯಾ ಹೇ? ಈ ಒಂದು ಪ್ರಶ್ನೆ ಇತ್ತು. ಈ ಪದ್ಯವನ್ನ ಯಾವ ಅವರ ಒಂದು ಕವಿತೆಗಳ ಸಂಕಲನದಿಂದ ಏನು ಮಾಡಿದ್ದಾರೆ, ಪದ್ಯವನ್ನ ಆರಿಸಿದ್ದಾರೆ ಅಂತ ಪ್ರಶ್ನೆ ಇತ್ತು. ಪ್ರಸ್ತುತ ಕವಿತಾ ಕೋಕಿಲ ಕಂಠ ಸಲೋನೆ ಗೀತ ಕವಿತಾ ಸಂಗ್ರಹ ಸೇ ಲಿಯಾ ಗಯಾ ಹೇ. ಸೊ ಇದನ್ನ ಏನು ಮಾಡಿದಾರಪ್ಪ ಅಂತಂದ್ರೆ ಕೋಕಿಲ ಕಂಠ ಸಲೋನೆ ಗೀತ್ ಅಂತಕ್ಕಂಥದ್ದು ಒಂದು ಕವನ ಸಂಕಲನ ಇದೆ ಡಾಕ್ಟರ್ ರಮೇಶ್ ಮಿಲನ್ ಅವರದು. ಅಲ್ಲಿಂದ ಏನು ಮಾಡಿದಾರಪ್ಪ ಅಂದ್ರೆ ಅನುಶಾಸನ್ ಹಿ ಶಾಸನ್ ಹೇ ಅಂತಕ್ಕಂಥ ಪದ್ಯಪಾಠವನ್ನ ಆರಿಸಿದ್ದಾರೆ. ಪ್ರಶ್ನೆ 6, ಚೌರಾಹೋ ಪರ್ ದಿಯೇ ಗಯೇ ಸಂಕೇತೋं को ವಿಸ್ತಾರ ಸೆ ಬತಾಯಿಯೇ? ಹಾಗಾದ್ರೆ ಆ ವೃತ್ತಗಳಲ್ಲಿ 4 ಅಂದ್ರೆ ಇಟ್ ಮೀನ್ಸ್ ಚತುಷ್ಪಥ ಅಂತಾನೆ ನಾವು ಹೇಳ್ಬೋದು. ಅಲ್ಲಿ ಯಾವ ಸಂಕೇತವನ್ನು ಕೊಟ್ಟಿದ್ದಾರೆ ಅದನ್ನು ವಿಸ್ತೃತವಾಗಿ ಬರೀರಿ ಅಂತ ಹೇಳಿದ್ದಾರೆ. ನೋಡಿ, ಚೌರಾಹೋ ಪರ್ ಹಮ್ ಲಾಲ್ ಹರಿ ಪೀಲಿ ಬತ್ತಿ ಎ ಟ್ರಾಫಿಕ್ ಕೆ ಸಂಕೇತ ದಿಖಾಯಿ ದೇತೆ ಹೇ. ಸೊ ನಮಗೆ ಚೌರಾಹದಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಂಪು, ಹಸಿರು ಮತ್ತೆ ಹಳದಿ ಬಣ್ಣಗಳ ದೀಪಗಳ ಒಂದು ಈ ರಸ್ತೆ ನಿಯಮದ ಸಂಕೇತಗಳನ್ನು ನೋಡ್ಲಿಕ್ಕೆ ಸಿಗ್ತದ. ಹರಿ ಬತ್ತಿ ಜಲ್ನೆ ಪರ್ ಚಲ್ನೆ ಕಾ ಸಂಕೇತ. ಹಸಿರು ದೀಪ ಬೆಳಗಿದ ತಕ್ಷಣ ಹೋಗುವ ಒಂದು, ಹೊರಡುವ ಒಂದು ಸಂಕೇತ. ಲಾಲ್ ಬತ್ತಿ ಜಲ್ನೆ ಪರ್ ರುಕ್ನೆ ಕಾ ಸಂಕೇತ. ಕೆಂಪು ಬತ್ತಿಯನ್ನ ಹತ್ತಿದಾಗ, ಉರಿದಾಗ ನಿಲ್ಲುವ ಸಂಕೇತ ಕೊಡ್ತದೆ. ಪೀಲಿ ಬತ್ತಿ ಜಲನೆ ಪರ್ ತಯಾರ್ ಹೋ ಜಾವೋ ಇಸ್ ಬಾತ್ ಕಾ ಸಂಕೇತ. ಹಳದಿ ದೀಪವನ್ನ ಆರಿದಾಗ ನಾವು ಹೊರಡಲಿಕ್ಕೆ ಸಿದ್ಧರಾಗಬೇಕು, ರೆಡಿ ಪೊಸಿಷನ್ ಅಲ್ಲಿ ಇರಬೇಕು, ಮೂವ್ ಆಗ್ಲಿಕ್ಕೆ ಅಂತಕ್ಕಂಥ ಸಂಕೇತಗಳನ್ನ ಸೊ ನಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಚೌರಾಹದಲ್ಲಿ ಈ ಟ್ರಾಫಿಕ್ನ ಸಂಕೇತಗಳು ನಮಗೆ ಸಿಗ್ತವೆ. ಪ್ರಶ್ನೆ 7, ದುರ್ಘಟನಾ ಸೆ ಬಚನೆ ಕೆ ಕೋಯಿ ದೋ ಉಪಾಯ ಲಿಖಿಯೇ? ಹಾಗಾದ್ರೆ ಅಪಘಾತಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸೊ ಯಾವುದಾದರೂ 2 ಉಪಾಯಗಳನ್ನ ಬರೀರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಉತ್ತರ ಇತ್ತು ಟ್ರಾಫಿಕ್ ಕೆ ಸಂಕೇತೋं का पालन करना चाहिए. ನಾವೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ದಾಯೆ ಬಾಯೆ ದೇಖಕರ ಸಡಕ ಪಾರ करना चाहिए. ಎಡಕ್ಕೆ ಮತ್ತು ಬಲಕ್ಕೆ ನೋಡಿಕೊಂಡು ನಾವು ರಸ್ತೆಯನ್ನ ದಾಟಬೇಕು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪಘಾತವನ್ನು ತಡೆಗಟ್ಟಿರ್ತಕ್ಕಂಥ ನಿಯಮಗಳೇ ಆಗಿದ್ದಾವೆ. ಪ್ರಶ್ನೆ 8, ಅನ್ಯವಚನ ರೂಪ ಲಿಖಿಯೇ? ಸಡಕ್, ಬಚ್ಚಾ, ಸಿದ್ಧಾಂತ, ಚೌರಾಹೆ. ಇಲ್ಲಿ ಒಂದು 4 ಪದಗಳಿದಾವ. ಅವುಗಳ ಅನ್ಯವಚನ ರೂಪವನ್ನ ಮಾಡಬೇಕು. ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ರೆ ಏಕವಚನಕ್ಕೆ ಪರಿವರ್ತನೆ ಮಾಡಬೇಕು. ಸಡಕದು ಸಡಕೆ ಆಗ್ತದ, ಬಚ್ಚಾದು ಬಚ್ಚೆ ಆಗ್ತದ, ಸಿದ್ಧಾಂತದು ಸಿದ್ಧಾಂತೆ, ಚೌರಾಹೆದು ಚೌರಾಹ ಅಂತಕ್ಕಂಥದ್ದು ಆಗ್ತದ. ಪ್ರಶ್ನೆ 9, ಅನುಶಾಸನಿ ಶಾಸನೆ ಕವಿತಾ ಕಾ ಆಶಯ ಕ್ಯಾ ಹೇ? ಹಾಗಾದ್ರೆ ಈ ಪದ್ಯದ ಒಂದು ಮುಖ್ಯವಾಗಿರ್ತಕ್ಕಂಥ ಆಶಯ ಅಥವಾ ಸಂದೇಶ ಏನು? ಅನುಶಾಸನ್ ಹಿ ಶಾಸನ್ ಹಿ ಪದ್ಯದ್ದು ಅಂತ ಕೇಳಿದ್ದಾರೆ. ಉತ್ತರ
छात्र सड़क पार करते समय ध्यान रखने की बातें सिखाई गई है. ಸೊ ಇಲ್ಲಿ ಈ ಪದ್ಯ ಪಾಠದ ಮೂಲಕ ನಿಮಗೆ ಏನು ಮಾಡಿದ್ದಾರೆ ಅಂದರೆ ರಸ್ತೆಗಳನ್ನು ದಾಟುವಾಗ ಕೆಲವೊಂದಿಷ್ಟು ಮಾತುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ರಸ್ತೆ ನಿಯಮಗಳನ್ನು ಅರಿತುಕೊಳ್ಳಬೇಕು. ಆ ರಸ್ತೆ ನಿಯಮಗಳನ್ನು ತಿಳಿದುಕೊಳ್ಳುವ ಒಂದು ಉದ್ದೇಶದಿಂದ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಆಶಯ ಮತ್ತು ಸಾಮರ್ಥ್ಯನೇ ಅದೇ ಆಗಿದೆ. ರಸ್ತೆಗಳನ್ನು ದಾಟುವಾಗ ಎಚ್ಚರದಿಂದ ದಾಟಬೇಕು. ರಸ್ತೆ ನಿಯಮಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. 10ನೇ ಪ್ರಶ್ನೆ ಅನುರೂಪತಾ. ಚಲತಿ ಬಸ್ ಮೇ ಚಡೋ ನಹಿ ತುಮ್ ಸಡಕ್ ಪಾರ್ ಜಾಕರ್ ಅಂತ ಇದೆ. ಸೊ ನಹಿ ಖೇಲನೆ ಲಗನ ಅಂತ ಇದೆ. ಸೊ ನಾವು ರಸ್ತೆ ಮೇಲೆ ಹೋದ ತಕ್ಷಣ ಎಷ್ಟೋ ಕ್ರಿಕೆಟ್ ಸ್ಟೇಡಿಯಂ ಅಂತಕ್ಕಂಥ ಒಂದು ಸ್ಟೇಡಿಯಮೇ ಮಾಡಿಬಿಡ್ತೀವಿ. ಅಲ್ಲೇ ಸ್ಟಂಪ್ ಹಾಕ್ತೀವಿ, ಬ್ಯಾಟಿಂಗು ಬೌಲಿಂಗು ಮಾಡ್ತೀವಿ, ಬೇರೆ ಎಲ್ಲ ಥರದ ಆಟಗಳನ್ನು ನಾವು ರಸ್ತೆ ಮೇಲೇ ಮಾಡ್ತೀವಿ. ಬಟ್ ರಸ್ತೆ ಮೇಲೆ ಹೋಗಿ ಯಾವತ್ತೂ ಕೂಡ ನಹಿ ಖೇಲನೆ ಲಗನ ಆಟವನ್ನು ಆಡ್ಲಿಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು ಕವಿಯ ಒಂದು ಸಂದೇಶ. ಕೊರೋ ಮದದ ಘಾಯಲ್ ಕಿ. ಸೊ ನಾವೇನು ಮಾಡಬೇಕು, ಅಪಘಾತಕ್ಕೀಡಾದವರನ್ನು ಸಹಾಯ ಮಾಡಬೇಕು. ಪಾಲನ್ ಕರೋ, ನಾವು ಯಾವುದನ್ನು ನಾವು ಪಾಲಿಸಬೇಕು ಅಂತ ಕೇಳಿದರೆ ಸಂಕೇತೌಕಿ, ಟ್ರಾಫಿಕ್ಗೆ ಸಂಕೇತೌಕಿ, ಯಾತಾಯಾತಕ್ಕೆ ಸಂಕೇತೌಕಿ ಅಂತಕ್ಕಂಥ ಉತ್ತರಗಳನ್ನು ಸಹಿತ ನಾವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇಷ್ಟು 9ನೇ ತರಗತಿಯ 4ನೆಯ ಪದ್ಯಪಾಠ ಅನುಶಾಸನ್ ಹಿ ಶಾಸನ್. ಇದು ನಾನು ಏನು ಮಾಡಿದ್ದೆ ಅಂದರೆ ಈ ಘಟಕ ಪರೀಕ್ಷೆಯಲ್ಲಿ ಒಂದು 10 ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕದ್ದನ್ನು ಸೆಟ್ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇದೇ ಥರದ ಎಲ್ಲ ಪಾಠಗಳ ಘಟಕ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳ ವಿಡಿಯೋಗಳಿದ್ದಾವೆ. ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ವಾಟ್ಸಪ್ ಚಾನಲ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಾಟ್ಸಪ್ ಚಾನಲ್ಗಳಿಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಪೋಸ್ಟ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ನೋಡಬಹುದು. ನಿಮ್ಮ ನಾಲೆಡ್ಜ್ಗಳನ್ನ ಹೆಚ್ಚು ಮಾಡ್ಕೊಳ್ಬೋದು.